ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ರಾಜ್ಯದಲ್ಲಿ ಮೂಡ ಕೇಸ್ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಮಟ್ಟದಲ್ಲಿ ಕಂಟಕವನ್ನ ತಂದಿಟ್ಟಿದೆ ಈ ಒಂದು ಪ್ರಕರಣ. ಏನು ಬೇಕಾದರೂ ಆಗಬಹುದು, ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ. ಇದೆಲ್ಲದರ ನಡುವೆ ರಾಜ್ಯಕ್ಕೆ ಇನ್ನು ಮುಂದೆ CBIನವರು ಬರೋ ಹಾಗಿಲ್ಲ. ಬರಬೇಕು ಅಂತ ಅಂದರೆ ಅದು ರಾಜ್ಯ ಸರ್ಕಾರ ತೀರ್ಮಾನವನ್ನು ಮಾಡಬೇಕು. ಈಗಿರುವಂಥ ಕಾಂಗ್ರೆಸ್ ಸರ್ಕಾರ ಮಾಡಿರುವಂಥ ಒಂದು ನಿರ್ಧಾರ ಇದು. ಯಾಕೆ ಮಾಡಿದ್ದಾರೆ ಅನ್ನೋ ಕುತೂಹಲದ ಪ್ರಶ್ನೆಯ ಜೊತೆಗೆ ಏನಿದು CBI, ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ಕೂಡ ಗಮನಿಸ್ತಾ ಹೋಗೋಣ. ಕರ್ನಾಟಕದಲ್ಲಿ CBI ಬ್ಯಾನ್ ಇನ್ನು ಮುಂದೆ ಬರಂಗಿಲ್ಲ. ರಾಜ್ಯದಲ್ಲಿ CBI ಎಂಟ್ರಿಗೆ ಸರ್ಕಾರ ನಿಷಿದ್ಧ ಹೇರಿದೆ. ವಿದೌಟ್ ಪರ್ಮಿಷನ್ ನೋ ಎಂಟ್ರಿ ಅಂತ ಸರ್ಕಾರ ಹೇಳಿಬಿಟ್ಟಿದೆ. ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಸಿದ್ದರಾಮಯ್ಯ ಈ ರೀತಿಯಾಗಿ ಪ್ಲಾನ್ ಮಾಡಿದ್ದಾರೆ. ಇದೇ ಮೂಡ ಪ್ರಕರಣದ ತನಿಖೆಯನ್ನ CBIಗೆ ಕೊಡಬೇಕು ಅಂತ ಬಿಜೆಪಿಯವರು ಮತ್ತು JDSನವರು ಆಗ್ರಹಿಸ್ತಾ ಇದ್ದಾರೆ. ಆದರೆ ಪ್ಲಾನ್ ಮಾಡಿ ಸಿದ್ದರಾಮಯ್ಯನವರು CBIಗೆ ಕೊಟ್ಟು ಬಿಟ್ಟಿದ್ದಾರೆ. ರಾಜ್ಯಕ್ಕೆ ನೋ ಎಂಟ್ರಿ, ವಿದೌಟ್ ಪರ್ಮಿಷನ್ ನೋ ಎಂಟ್ರಿ ಅಂತ ಹೇಳಿಬಿಟ್ಟಿದ್ದಾರೆ. ಇನ್ನು ಮುಂದೆ CBIನವರು ರಾಜ್ಯಕ್ಕೆ ಬರಬೇಕಾದ್ರೆ ಸರ್ಕಾರದ ಪರ್ಮಿಷನ್ ತೆಗೆದುಕೊಳ್ಳೋದು ಅಗತ್ಯವಾಗಿರುತ್ತೆ. ಹಾಗಾದ್ರೆ ಸರ್ಕಾರ ಮಾಡಿರುವಂತ ಪ್ಲಾನ್ ಏನು, ಜೊತೆಗೆ ಏನ್ ತೀರ್ಮಾನ ಮಾಡಿದೆ, ಜೊತೆಗೆ CBIಗೆ ಕೊಟ್ಟಿದ್ದರ ಬಗ್ಗೆ ಕಾನೂನು ಸಚಿವ HK ಪಾಟೀಲ್ ಏನೆಲ್ಲ ಮಾತನಾಡಿದ್ದಾರೆ ನೋಡೋಣ ಬನ್ನಿ. ಪ್ರಕರಣಗಳನ್ನು ತನಿಖೆ ಮಾಡೋದಕ್ಕೆ ಡೆಲ್ಲಿ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ 1946 ರಡಿ CBI ತನಿಖಾ ದಳಕ್ಕೆ ಮುಕ್ತ ಅನುಮತಿ ನೀಡಿರುವಂಥದ್ದನ್ನು ಅಧಿಸೂಚನೆಯನ್ನು ಏನು ಹೊರಡಿಸಿದ್ವಿ ಅದನ್ನು ವಾಪಸ್ ಪಡ್ಕೊಂಡಿದ್ದೇವೆ ಇವತ್ತು. ಯಾಕೆ ಅಂದರೆ ಈ CBIದವರು ಅಥವಾ ಕೇಂದ್ರ ಸರ್ಕಾರದವರು ಅವರ ಇನ್ಸ್ಟ್ರೂಮೆಂಟ್ಯಾಲಿಟಿಯನ್ನು ಏನು ಬಳಕೆ ಮಾಡ್ತಾರೆ, ಆ ಬಳಕೆ ಸಂದರ್ಭದಲ್ಲಿ ಜುಡಿಷಿಯಸ್ ಆಗಿ ಬಳಕೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗಿದೆ. ಆದ್ದರಿಂದ ನಾವು ಕೇಸ್ ಬೈ ಕೇಸ್ ಯಾವುದಾದ್ರೂ ಅಂಥದ್ದಿದ್ದರೆ ಕೇಸ್ ಬೈ ಕೇಸ್ ನಾವು ಪರಿಶೀಲನೆ ಮಾಡಿ ಅವುಗಳನ್ನು ಕೊಡ್ಬೋದು, ಸಾರಾಸಗಟವಾಗಿ ಕೊಡ್ಬೋದು ಅನ್ನುವಂಥದ್ದೇನಿತ್ತು ಅದನ್ನು ಹಿಂಪಡೆದಿದ್ದೇವೆ. ಇನ್ನು CBI ಬಗ್ಗೆ ಬಹಳಷ್ಟು ಕುತೂಹಲದ ಪ್ರಶ್ನೆಗಳಿದ್ದಾವೆ. CBI ಅಂದ್ರೆ ಏನು, ಜೊತೆಗೆ CBI ಅಧಿಕಾರಿಗಳು ಏನೆಲ್ಲ ಕಾರ್ಯವನ್ನು ನಿರ್ವಹಿಸ್ತಾರೆ, ಕಾರ್ಯವ್ಯಾಪ್ತಿ ಏನು, ಇದರ ಬಗ್ಗೆ ಗಮನಿಸ್ತಾ ಹೋಗೋಣ. ಕೇಂದ್ರ ಪ್ರಾಥಮಿಕ ತನಿಖಾ ಸಂಸ್ಥೆ CBI ಅಂದ್ರೆ ಪೊಲೀಸ್ ಏಜೆನ್ಸಿ. ಇದೊಂದು ಕೇಂದ್ರ ಪ್ರಾಥಮಿಕ ತನಿಖಾ ಸಂಸ್ಥೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತೆ. ಈಗ ಗೊತ್ತಾಗಿರ್ಬೇಕಲ್ಲ ರಾಜ್ಯ ಸರ್ಕಾರ ಯಾಕೆ ರಾಜ್ಯದಲ್ಲಿ ಅಥವಾ ರಾಜ್ಯಕ್ಕೆ CBIನ ಬಿಟ್ಕೊಳ್ತಾ ಇಲ್ಲ ಅಂತ ಹೇಳಿ. ಇದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತೆ CBI. ಹಾಗಾಗಿನೇ CBIನವರು ಬಂದುಬಿಟ್ರೆ ಅಲ್ಲಿಗೆ ಸಿದ್ದರಾಮಯ್ಯನವ್ರ ಕತೆ ಮುಗಿದಂಗೆ. ಹಾಗಾಗಿನೇ ಪ್ಲಾನ್ ಮಾಡಿ CBIಗೆ ಬ್ಯಾನ್ ಮಾಡಿರೋದು ರಾಜ್ಯಕ್ಕೆ. ಸಿಬ್ಬಂದಿ ಪಿಂಚಣಿ ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆ ಅಡಿ ಕಾರ್ಯನಿರ್ವಹಿಸುತ್ತೆ. ಈ ಇಲಾಖೆಯು ಪ್ರಧಾನಮಂತ್ರಿಗಳ ಕಚೇರಿಯ ಅಧೀನಕ್ಕೆ ಬರುತ್ತೆ. ಪ್ರಧಾನಮಂತ್ರಿಗಳ ಕಚೇರಿಯ ಅಧೀನಕ್ಕೆ ಬರುತ್ತೆ. ಪ್ರಧಾನಿಗಳು ಏನು ಹೇಳ್ತಾರೆ ಅದರಂತೆ ಕಾರ್ಯವನ್ನು ನಿರ್ವಹಿಸುತ್ತೆ. ಹಾಗಾಗಿನೇ ರಾಜ್ಯಕ್ಕೆ ಬರೋದು ಬೇಡ CBIನವರು ಅಂತ ಹೇಳಿನೇ ಸಿದ್ದರಾಮಯ್ಯನವರ ಸರ್ಕಾರ ಬ್ಯಾನ್ ಮಾಡಿದೆ. ಇನ್ನು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಡಿಯೇ ಹೆಚ್ಚಿನ ವಿಚಾರಣೆ ಮಾಡ್ತಾರೆ. ಇಡೀ ದೇಶದ ತುಂಬ ಭ್ರಷ್ಟಾಚಾರ ಎಲ್ಲ ನಡೆದಿದೆಯೋ ಅಲ್ಲಿ CBIನವರು ಇರ್ತಾರೆ. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡಬೇಕು ಅಂತ ಅಂದರೆ ಅಲ್ಲಿಗೆ CBIನವರು ಬರಬೇಕು ಅನ್ನೋ ಮಾತಿದೆ. ಅದರಂತೆ ಕಾರ್ಯನಿರ್ವಹಿಸುತ್ತೆ. ಜೊತೆಗೆ 2ನೇ ವಿಶ್ವ ಯುದ್ಧ ವೇಳೆ ಬ್ರಿಟಿಷರಿಂದ ರಚಿಸಲ್ಪಟ್ಟಂತ ಸಂಸ್ಥೆ ಇದು. 2ನೇ ವಿಶ್ವ ಯುದ್ಧ ನಡೀತಲ್ಲ, ಆ ಸಂದರ್ಭದಲ್ಲಿ ಬ್ರಿಟಿಷರು ಈ ಒಂದು ಸಂಸ್ಥೆಯನ್ನ ರಚನೆ ಮಾಡಿದ್ರು. CBI ಅನ್ನೋ ಸಂಸ್ಥೆಯನ್ನ ರಚನೆ ಮಾಡ್ತಾರೆ ಇಡೀ ದೇಶಾದ್ಯಂತ ಏನು ನಡೀತಾ ಇದೆ ಅಂತ ಹೇಳಿ ತಿಳ್ಕೊಳ್ಳೋ ಸಲುವಾಗಿ.
ಇನ್ನು SEP ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ 1941ರಲ್ಲಿ ರಚನೆಯಾಗಿರೋದು. ಯುದ್ಧದ ವೇಳೆ ನಡೆದ ಭ್ರಷ್ಟಾಚಾರ ತನಿಖೆಗೆ SEP ಸ್ಥಾಪನೆ ಮಾಡ್ತಾರೆ ಬ್ರಿಟಿಷರು. ಯುದ್ಧದ ಸಂದರ್ಭದಲ್ಲಿ ಭ್ರಷ್ಟಾಚಾರ ಬಹಳಷ್ಟು ನಡೀತಂತೆ, ಹಾಗಾಗಿನೇ ಅದನ್ನ ಕಂಡುಹಿಡಿಯೋ ಸಲುವಾಗಿ SEPಯನ್ನ ರಚನೆ ಮಾಡ್ತಾರೆ. 1946ರಲ್ಲಿ ದೆಹಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ACT ಆಗಿ ಮಾರ್ಪಾಡು ಮಾಡಲಾಗುತ್ತೆ. SEPಯನ್ನ ACT ಅಂತ ಹೇಳಿ ಮಾರ್ಪಾಡು ಮಾಡಲಾಗುತ್ತೆ. ಆದ್ರೆ ಅಂದು CBI ಶಾಸನಬದ್ಧ ಸಂಸ್ಥೆ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಶಾಸನಬದ್ಧ ಸಂಸ್ಥೆ ಆಗಿರಲಿಲ್ಲ ಈ CBI. 1967ರಲ್ಲಿ ಸಂತಾಮ್ ಆಯೋಗದಿಂದ CBI ಸ್ಥಾಪನೆಗೆ ಶಿಫಾರಸು ಮಾಡಲಾಗುತ್ತೆ. ಸಂತಾಮ್ ಆಯೋಗದಿಂದ CBI ಸ್ಥಾಪನೆಗೆ 1962ರಲ್ಲಿ ಶಿಫಾರಸು ಮಾಡಲಾಗುತ್ತೆ. ಇನ್ನು 1963ರಲ್ಲಿ ಭಾರತ ಸರ್ಕಾರ CBI ಸಂಸ್ಥೆಗೆ ಅಸ್ತು ಅಂತ ಹೇಳಿತ್ತು. 1963. 67ರಲ್ಲಿ ಸಂತಾಮ್ ಆಯೋಗ CBI ಸ್ಥಾಪನೆಗೆ ಶಿಫಾರಸು ಮಾಡುತ್ತೆ. 1963ರಲ್ಲಿ ಇದಕ್ಕೆ ಕೇಂದ್ರ ಸರ್ಕಾರ ಅಸ್ತು ಅಂತ ಹೇಳುತ್ತೆ. ವಂಚನೆ, ಅಧಿಕಾರ ದುರುಪಯೋಗ ಜೊತೆಗೆ ಅಪರಾಧ ತನಿಖೆಯನ್ನ ಮಾಡೋದು CBIನ ಕೆಲಸ. ಎಲ್ಲಿ ವಂಚನೆ ನಡೆಯುತ್ತೆ, ಎಲ್ಲಿ ಭ್ರಷ್ಟಾಚಾರ ನಡೆಯುತ್ತೆ, ಎಲ್ಲಿ ಅಪರಾಧ ನಡೆಯುತ್ತೆ, ಅಧಿಕಾರ ದುರುಪಯೋಗ ಎಲ್ಲ ಆಗುತ್ತೆ, ಅಲ್ಲೆಲ್ಲ CBIನವರು ತನಿಖೆಯನ್ನ ನಡೆಸಬಹುದು. ಮುಖ್ಯವಾಗಿ ಆರ್ಥಿಕ ಅಪರಾಧಗಳ ಬಗ್ಗೆಯೂ ಕೂಡ ತನಿಖೆ ನಡೆಯುತ್ತೆ. ಅಂದ್ರೆ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ತನಿಖೆಯನ್ನ ನಡೆಸ್ತಾರೆ CBIನವರು. ಏನು ರಾಜ್ಯಗಳಲ್ಲಿ ತನಿಖೆ ಮಾಡೋದಕ್ಕೆ ಮುಕ್ತ ಅವಕಾಶ ಇಲ್ಲ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಮುಕ್ತ ಅವಕಾಶವನ್ನ ನೀಡಿದ್ರೆ ಮೇ ಬಿ ದೇಶದಲ್ಲಿ ಭ್ರಷ್ಟಾಚಾರ ಅನ್ನೋದು ಕಡಿಮೆ ಆಗಿಬಿಡ್ತಾ ಇತ್ತೇನೋ. ಆದರೆ ಮುಕ್ತ ಅವಕಾಶವನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ತನಿಖೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಈಗ ನಮ್ಮ ರಾಜ್ಯದಲ್ಲಿ ಆಯ್ತಲ್ಲ, ಸಿದ್ದರಾಮಯ್ಯನವರು ಇಲ್ಲಿ CBI ಬರಂಗಿಲ್ಲ ಅಂತ ಹೇಳಿ ಕೊಟ್ಬಿಟ್ರು, ಆದೇಶವನ್ನ ಹೊರಡಿಸ್ಬಿಟ್ರು. ಹಾಗಾಗಿನೇ ಮುಕ್ತ ಅವಕಾಶ ಸಿಗಲ್ಲ CBIನವರಿಗೆ. ಕೆಲವು ರಾಜ್ಯಗಳಲ್ಲಿ ತನಿಖೆಗೆ ರಾಜ್ಯ ಸರ್ಕಾರ ಅನುಮತಿ ಕಡ್ಡಾಯವಾಗಿ ಬೇಕೇ ಬೇಕು. ಇದೇ ಬೇರೆ ಕೇಸ್ ಅಥವಾ ಈಗ ಬಿಜೆಪಿಯವ್ರ ಮೇಲೆ ಈ ಕೇಸ್ ಇದ್ಬಿಟ್ಟಿದ್ರೆ ಸಿದ್ದರಾಮಯ್ಯನವರು CBIಗೆ ಕೊಡ್ತಾ ಇದ್ರೇನೋ ಈ ಕೇಸ್ನ. ಬನ್ನಿ CBIನವರೇ ತನಿಖೆ ಮಾಡಬೇಕು ಅಂತ ಹೇಳ್ತಾ ಇದ್ರೇನೋ. ಆದ್ರೆ ಸ್ವತಃ ಅವ್ರ ಮೇಲೇನೆ ಆರೋಪ ಇದೆಯಲ್ಲ, ತನಿಖೆ ನಡೆಸ್ಬೇಕಲ್ವಾ. ಹಾಗಾಗಿನೇ CBIನವರು ಬರೋದು ಬೇಡ ಅಂತ ಹೇಳಿ ಅಲ್ಲಿ ಕೊಟ್ಬಿಟ್ರು, ನಿರ್ಬಂಧ ಹೇರ್ಬಿಟ್ರು CBIನವರಿಗೆ. ಯಾಕೆ ಅಂತ ಹೇಳಿದ್ರೆ ಮುಕ್ತ ಅವಕಾಶ ಇದ್ದಿದ್ರೆ ಅವರೇ ನೇರವಾಗಿ ಬಂದು ವಿಚಾರಣೆಯನ್ನ ನಡೆಸ್ತಾ ಇದ್ರು ಅಥವಾ ತನಿಖೆಯನ್ನ ನಡೆಸ್ತಾ ಇದ್ರು. ಆದ್ರೆ ಇಲ್ಲಿ ರಾಜ್ಯ ಸರ್ಕಾರಗಳ ಅನುಮತಿಯನ್ನ ಪಡಿಬೇಕಾಗುತ್ತೆ ಒಳಗಡೆ ಬರಬೇಕು ಅಂತ. ಅಂದ್ರೆ ಪರ್ಮಿಷನ್ ಸಿಗ್ಲಿಲ್ಲ. ಹಾಗಾದ್ರೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗಳ ಆದೇಶವಿದ್ರೆ ತನಿಖೆಯನ್ನ ನಡೆಸಬಹುದು CBIನವರು. ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಆದೇಶ ಇದ್ರೆ ಇವರು ತನಿಖೆಯನ್ನ ನಡೆಸೋದಕ್ಕೆ ಮುಕ್ತರಾಗಿರ್ತಾರೆ. ಆದ್ರೆ CBI ರಾಜ್ಯಕ್ಕೆ ಬರೋದಷ್ಟು ಸುಲಭ ಆಗಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಎಲ್ಲರೂ ಈಗ CBI ತನಿಖೆಗೆ ಒಪ್ಪಿಸಬೇಕು ಸಿದ್ದರಾಮಯ್ಯನವರ ಪ್ರಕರಣವನ್ನ ಅಂತ ಹೇಳಿನೇ ಹೇಳ್ತಾ ಇದ್ರು. ಆದರೆ CBIನವರು ಬಂದರೆ ಕಾನೂನು ಕುಣಿಕೆ ಮತ್ತಷ್ಟು ಬಿಗಿ ಆಗುವಂಥದ್ದು ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇತ್ತು. ಹಾಗಾಗಿ ಬೇಡ, ಲೋಕಾಯುಕ್ತನೇ ಪರವಾಗಿಲ್ಲ ಅಂತ ಹೇಳಿ ನಿರ್ಧಾರ ತೆಗೆದುಕೊಂಡು ಸಂಪುಟದ ಸಭೆ ಮಾಡಿ CBIನವರಿಗೆ ಎಲ್ಲೋ ಒಂದು ಕಡೆ ನಿರ್ಬಂಧವನ್ನ ಹೇರಿದ್ದಾಗಿದೆ. ಇದು CBI ಏನು ಮತ್ತು CBIನ ಕಾರ್ಯ ಏನು ಅನ್ನೋದನ್ನ ನಿಮಗೆ ಈ ಸಂದರ್ಭದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಜೊತೆಗೆ ರಾಜ್ಯ ಸರ್ಕಾರ ಏನು ಈ ರೀತಿಯ ಕಾರ್ಯವನ್ನು ಮಾಡಿದೆಯಲ್ಲ, ನಿರ್ಬಂಧ ಹೇರಿದೆಯಲ್ಲ CBIಗೆ, ಇದರ ವಿರುದ್ಧವೂ ಕೂಡ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಿದ್ದರಾಮಯ್ಯನವರು ಅಪರಾಧಿನೇ ಅಂತ ಒಪ್ಕೊಂಡಾಗಿದೆ ಈಗ ಈ ಒಂದು CBIನ ಬ್ಯಾನ್ ಮಾಡೋ ಮುಖೇನ ಅಂತ ಹೇಳಿ BJPಯವರು ಈ ಸಂದರ್ಭದಲ್ಲಿ ವ್ಯಂಗ್ಯ ಮಾಡ್ತಾ ಇದ್ದಾರೆ, ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.